ನಮಸ್ಕಾರ, ಹೇಗಿದ್ದೀರಾ? ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಆಗಿರೋ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದೆಂತ? ಯಾವುದು ಇದು? ಇದು ಇದು ಸೊಳೆ ಅಂತ ನಾವು ಸಜ್ಜಿ ಮಾಡಿ ಉಪ್ಪಿಂದಾಕಿದ್ದು. ಎಂತ ಮಾಡಲಿಕ್ಕೆ? ಉಪ್ಪು ಮಾಡಿ ಉಪ್ಪಿನಾಕಿದ್ದು ಸಜ್ಜಿ ಮಾಡಿ ಉಪ್ಪಾಕಿ ಮಾಡಿದ್ರೆ ಸೊಳೆ ಹಿಂಗೆ ಉಳಿತಿದ್ದ. ಇದು ಎಷ್ಟು ವರ್ಷ ಉಳಿತು? ಕಾಯಿ ಒಳಗೆ 2 ವರ್ಷ ಉಳಿತು. ಇದು ಮಾವಿನ 2 ವರ್ಷ ಆಗ್ತದೆ ಅದಕ್ಕೆ. ಆಯಿತು. ಇದರಲ್ಲಿ ಎಂತೆಲ್ಲ ಮಾಡಬೇಕು? ಎಲ್ಲ ಮಾಡಲಾಗುತ್ತು. ವಡೆ, ರೊಟ್ಟಿ, ಮತ್ತೆ ಉಂಡ್ಲಗಾಳು. ಇಂದು ಎಂತ ಮಾಡಲ್ಲ? ಕೇಳಮ್ಮ ಅಮ್ಮ ಹೇಳ್ತಾನಲ್ಲ. ಅಮ್ಮ ಎಂತ ಮಾಡ್ತಾರೆ ಏನು ಗೊತ್ತಿದೆ ಕೇಳಿ. ರೊಟ್ಟಿ ಅಮ್ಮ ಬೇಕು ಉಂಟು ಹಂಗಿದ್ದಾರೆ. ರೊಟ್ಟಿ ಸಾಕಾ? ಅಡಿಲಿಪ್ಪದೇನಿದೆ ಇಲ್ಲ ಸೆಲ್ಲನ್ನೇ ತುಂಬ ರದ್ದ ಇರ್ತದೆ. ಹಾಂ ಸೆಮಿಯನ್ನು ಬಂದ ತಗ ಹಾಕಿದ್ದು ಆರಿದ್ದಾರು ತಿನ್ನಕೋ. ಇದು ಇಷ್ಟು ಮಾವಿದ್ದು ತಿನ್ನಕೋ. ತಿಂಬರಲ್ಲ ಉಪ್ಪಲ್ಲಿ ಹಾಕಿದ್ದು. ಬಂದ್ರಲ್ವಾ, ಈ ಹಲಸಿನಕಾಯಿ ಸೊಳೆನ ನಾವು ಹಲಸಿನಕಾಯಿ ಮಾವಿನಕಾಯಿ 2 ವರ್ಷ 3 ವರ್ಷಕ್ಕಾಗೋಷ್ಟನ್ನು ಉಪ್ಪು ನೀರಲ್ಲಿ ಹಾಕಿ ಇಟ್ಬಿಟ್ಟಿರ್ತೀವಿ. ಬೇಕಾದಾಗೆಲ್ಲ ತೆಗಿತೀವಿ. ಈಗ ಇದನ್ನು ನಾವು ಸಣ್ಣ ತುಂಡಾಗಿ ಕಟ್ ಮಾಡಿ ನೋಡಿ ಈ ರೀತಿ ನೈಸಾಗಿ ಹಿಟ್ಟು ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಯಾವ ಹಿಟ್ಟಾದರೂ ಸೇರಿಸ್ಕೋಬೋದು. ಗೋಧಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು. ಆಮೇಲೆ ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ ಬೇಕಾಗುತ್ತೆ, ನೀರುಳ್ಳಿ, ಆಮೇಲೆ ತೆಂಗಿನಕಾಯಿ ತುರಿ, ಹಾಗೆ ಕೊತ್ತಂಬರಿ, ಕರಿಬೇವಿನ ಸೊಪ್ಪು ತುಂಬ ಹಾಕಿದ್ದೀನಿ ನಾನು, ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂತ. ನಾನು ಆ್ಯಕ್ಚುಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ. ಅದಕ್ಕೆ ಅದು ನಾವು ರುಬ್ಬಿರ್ತೀವಲ್ವ ಹಲಸಿನಕಾಯಿ, ಅದನ್ನು ಮಿಕ್ಸ್ ಮಾಡಬೇಕು. ಇದು ಅಷ್ಟೇ ಸಖತ್ ಟೇಸ್ಟಿಯಾಗಿರುತ್ತೆ ನೋಡಿ. ನಾನು ಬಾಳೆ ಎಲೆಯಲ್ಲಿ ತಟ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಎಂತ ಇಲ್ಲ, ಸ್ವಲ್ಪ ಬೆಲ್ಲದ ಪುಡಿ, ಇಲ್ಲಾಂದರೆ ನೀವು ಕೊಬ್ಬರಿ ಎಣ್ಣೆಯಲ್ಲಿ ತಿನ್ನಬೇಕು. ಇದಕ್ಕೆಂತ ಬೇರೆ ಚಟ್ನಿ ಸಾಂಬಾರು ಬೇಕು ಅಂತ ಏನೂ ಇಲ್ಲ ನೋಡಿ. ಆಮೇಲೆ ನಾನು ಇನ್ನೊಂದೇನು ಅಂದರೆ, ನಾನು ಎಣ್ಣೆ ಯೂಸ್ ಮಾಡಿಲ್ಲ, ನೀರಲ್ಲೇ ತಟ್ತಾ ಇದ್ದೀನಿ ಅಷ್ಟೇ. ಬಟ್ ಹಂಚಿಗೆ ಎಣ್ಣೆ ಹಚ್ಬಿಟ್ಟು ನೋಡಿ ಈ ರೀತಿ ತೋರಿಸಿದಂಗೆ ಉಲ್ಟಾ ಇಟ್ಟು ಒಂದು ಸ್ವಲ್ಪ ಹೊತ್ತು ಅದು ಎಲ್ಲ ಬಿಟ್ಕೊಬೇಕಲ್ಲ ರೊಟ್ಟಿ. ನೋಡಿ ಈಗ ಬಾಳೆಯಲ್ಲಿ ನೀಟಾಗಿ ತೆಗೆದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ. ಇದಕ್ಕೆ ನಾನು ಯಾವ ಅರಿಶಿಣ ಹಾಕಿಲ್ಲ, ಎಂಥದ್ದು ಇಲ್ಲ. ಇದು ನ್ಯಾಚುರಲ್ ಕಲರ್ ಇದು ಹಲಸಿನಕಾಯಿದು. ನಮ್ಮ ಮನೆಯಲ್ಲಿ ಆಗಾಗ ನಾವು ತೆಗೆದಿಟ್ಟಿರ್ತೀವಲ್ವ ಹಿಟ್ಟು, ಮಾಡ್ತಾ ಇರ್ತೇವೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹಲಸಿನಕಾಯಿ ಸಿಕ್ಕರೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ಗಳನ್ನು ಲೈಕ್